ಸೊ ಗೈಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಮಾರ್ಕೆಟ್ ನೀವು ದುಬೈದು ಎಕ್ಸ್ಪ್ಲೋರ್ ಮಾಡಬೇಕು, ಆಮೇಲೆ ಇಲ್ಲಿ ನೀವು ಎಕ್ಸ್ಪೋರ್ಟ್ ಮಾಡಬೇಕಿತ್ತು ಅಂತಂದ್ರೆ ಇದು ಯೂನಿಯನ್ ಕೋಆಪರೇಟಿವ್ ಹೈಪರ್ ಮಾರ್ಕೆಟ್ ಅಂತ ಐತಿ. ಸೊ ಇದು ಮೇನ್ ನೀವು ಯಾವಾಗ ನೀವು ಸಬ್ವೇ ಅಥವಾ ಮೆಟ್ರೋ ಅಥವಾ ನೀವು ಬಸ್ದಿಂದ ಬರ್ತೀರಿ, ಸೊ ಮೇನ್ ಈ ಸ್ಟಾಪಿಗೆ ನೀವು ಇಳ್ಕೋಬೇಕಾಗ್ತೈತಿ, ಯೂನಿಯನ್ ಕೋಆಪರೇಟಿವ್ ಹೈಪರ್ ಮಾರ್ಕೆಟ್ ಸ್ಟಾಪಿಗೆ. ಸೊ ಇಲ್ಲಿಂದ ಎಲ್ಲ ಮಾರ್ಕೆಟ್ ಐತಿ. ಸೊ ಇಲ್ಲಿಂದ ಬೇರೆ ಬೇರೆ ಬಿಲ್ಡಿಂಗ್ಸ್ ಅದಾವೆ. ಸೊ ಹಿಂಗೆ ಒಂದು 10-20 ಬಿಲ್ಡಿಂಗ್ಸ್ ಅದಾವೆ. ಸೊ ಬೇರೆ ಬೇರೆ ಬಿಲ್ಡಿಂಗ್ಸ್ನಾಗ ಬೇರೆ ಬೇರೆ ಸೆಕ್ಷನ್ಸ್ ಅದಾವೆ. ಅಂದ್ರೆ ಒಂದೊಂದರಲ್ಲಿ ಬೇರೆ ಬೇರೆ ಇಂಡಿಯನ್ ಪ್ಯಾವಿಲಿಯನ್ ಅಂತ ಐತಿ, ಅಂದರೆ ಇಂಡಿಯನ್ ಮಟೀರಿಯಲ್ ಏನೇನು ಬರ್ತೈತಿ ಅದೆಲ್ಲ ಇರ್ತೈತಿ. ಸೊ ಒಂದೊಂದು ಕಡೆ ಹಾಂಗ್ಕಾಂಗ್ದು ಐತಿ, ಒಂದೊಂದು ಕಡೆ ಇರಾನ್ದು ಐತಿ. ಸೊ ಹಿಂಗೆ ಬೇರೆ ಬೇರೆ ಕಂಟ್ರೀಸಿಂದ ಬರುವಂಥವು ಬೇರೆ ಬೇರೆ ಬಿಲ್ಡಿಂಗ್ಸ್ನಾಗ ಅವ್ರು ಸೆಟಪ್ ಮಾಡ್ಕೊಂಡಾರ. ಸೊ ಅವ್ರದ್ದು ಆಫೀಸ್ ಆಮೇಲೆ ವೇರ್ ಹೌಸ್ ಏನು ಇರ್ತೈತಿ ಸಣ್ಣದೊಂದು ಡಿಸ್ಪ್ಲೇಗೆ ಅಂಥೇಳಿ. ಸೊ ಅಲ್ಲಿ ಇವೆಲ್ಲ ಕಂಟೈನರ್ಸ್ ಬಂದು ನಿಂದಿರ್ತಾವೆ. ನೀವು ನೋಡ್ಬೋದು, ಇವೆಲ್ಲ ರೆಫ್ರಿಜರೇಟೆಡ್ ಕಂಟೈನರ್ಸ್ ಅದಾವೆ. ಓಕೆ, ಸೊ ನಿಮ್ದೇನು ರೆಫ್ರಿಜರೇಟೆಡ್ ಮಟೀರಿಯಲ್ ಇರ್ತೈತಿ ಅದೆಲ್ಲ ಇಲ್ಲಿ ಬಂದು ಅವ್ರು ನಮಗೆ ರೆಫ್ರಿಜರೇಷನ್ ಮಾಡೋಕೆ ನಮಗೆ ಪಾಯಿಂಟ್ ಕೊಡ್ತಾರೆ, ಅಂದರೆ ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಾರೆ. ಸೊ ಇವೇನು ಜಾಗ ಇರ್ತಾವೆ ಅದು ಯಾರ್ಯಾರ್ದಾರ ಪರ್ಸ್ನಲ್ ಪ್ರೈವೇಟ್ ಜಾಗನೂ ಇರ್ತಾವೆ. ಸೊ ಪರ್ ಡೇ ಇಲ್ಲಿ ಒಂದು ಕಂಟೈನರ್ ನಿಂದಿರ್ಸ್ಬೇಕಂತಂದ್ರೆ 250 ದಿರಮ್ಸ್ ನಾವು ಸ್ಪೆಂಡ್ ಮಾಡಬೇಕಾಗ್ತೈತಿ. ಸೊ ಪರ್ ಡೇ 250 ದಿರಮ್ಸ್ ನಾವು ಪೇ ಮಾಡಿ ಇಲ್ಲಿ ಕಂಟೈನರ್ ಹೋಲ್ಡ್ ಮಾಡ್ಕೊಳಕ್ಕೆ ಜಾಗ ಕೊಡ್ತಾರೆ. ಅದರೊಳಗೆ ಎಲೆಕ್ಟ್ರಿಸಿಟಿನೂ ಇನ್ಕ್ಲೂಡೆಡ್ ಐತಿ. ಸೊ ನಾವು ಈಗ ನೋಡ್ಕೊತ ಹೋಗ್ಬೋದು ಯಾವ್ಯಾವ ಮಾರ್ಕೆಟ್ನಾಗ ಏನೇನು ಪ್ರಾಡಕ್ಟ್ಸ್ ಸಿಗಾಕತ್ತಾವ ಇಲ್ಲಿ ಅಂತೇಳಿ. ಸೊ ಅವ್ರವ್ರದ್ದೆಲ್ಲ ಇಲ್ಲಿ ಹೆಸರು, ಕಂಪ್ನಿದ ಹೆಸರು ಅದೆಲ್ಲ ಬರೆದಿರ್ತಾರೆ. ಸೊ ಹಿಂಗದು. ಸೊ ಇದು ಪೂರಾ ಉದ್ದಕ್ಕೆ ಮಾರ್ಕೆಟ್ ಇರ್ತೈತಿ. ಉದ್ದಕ್ಕೆ ಬೇರೆ ಬೇರೆ ಆಫೀಸಸ್ ಅದಾವೆ. ಇವರೆಲ್ಲ ಆಫೀಸಸ್ ಅಂತಂದರೆ ಇವೆಲ್ಲ ಏಜೆಂಟ್ಸ್ ಇರ್ತಾರೆ. ಸೊ ಇವ್ರ ಏಜೆಂಟ್ಸ್ ಕಡೆ ನೀವು ಡೀಲ್ ಮಾಡಬೇಕಾಗ್ತೈತಿ. ಮೋಸ್ಟ್ ಆಫ್ ದ ಟೈಮ್ಸ್ ನಿಮಗೆ ಇಲ್ಲಿ ಲೋಕಲ್ ಮಾರ್ಕೆಟ್ನಾಗ ಕಸ್ಟಮರ್ಸ್ ಗೊತ್ತಿರಂಗಿಲ್ಲ. ಸೊ ಇವು ಏಜೆಂಟ್ಸ್ ಕಡೆ ನೀವು ಡೀಲ್ ಮಾಡಿ ಅವ್ರಿಗೆ ನೀವು ಮಟೀರಿಯಲ್ ಸಪ್ಲೈ ಮಾಡಬೇಕಾಗುತ್ತೆ. ಅವ್ರು ಯೂಶ್ವಲಿ ಕಮಿಷನ್ ಬೇಸಿಸ್ ಮ್ಯಾಗ ಇರ್ತಾರೆ. ಕಮಿಷನ್ ಬೇಸಿಸ್ ಅಂದ್ರೆ 5% ಕಮಿಷನ್ ಯೂಶ್ವಲಿ ನಡೀತೈತೆ. ಸೊ 5% ಕಮಿಷನ್ ಆಗ ಅವ್ರು ಕೆಲಸ ಮಾಡ್ತಾರೆ. ಅಂದರೆ ಇನ್ವಾಯ್ಸ್ ವ್ಯಾಲ್ಯೂ ಏನಿರ್ತೈತಿ ಅದ್ರ 5%. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಪೇರ್ಸ್ ಬಂದಾವ ಇಲ್ಲಿ, ಅದನ್ನು ನೀವು ನೋಡ್ಬೋದು. साहब ये कहाँ से आया है मटेरियल? कहाँ से आया है मटेरियल? ओके, ಸೊ ಇವು ಸ್ಯಾಂಪಲಿಗೆ ಅಂಥೇಳಿ ಹಿಂಗೆ ಡಿಸ್ಪ್ಲೇಗೆ ತೆಗೆದಿರ್ತಾರೆ. ಸೊ ಯಾರ್ಯಾರು ಕಸ್ಟಮರ್ಸ್ ಬರ್ತಾರೋ ಅವ್ರು ಬಂದು ಅದನ್ನು ನೋಡಿ ಅವ್ರಿಗೆ ಮಟೀರಿಯಲ್ ಲೈಕ್ ಆತಂತಂದ್ರೆ ರೇಟ್ ಹೇಳಿ ಅವರು ತೊಗೊಂಡು ಹೋಗ್ತಾರೆ. ಸೊ ಇವ್ರಿಗೆ ಕೇಳೋನ್ ತಡ್ರಿ ಯಾವ ಕಂಟ್ರಿದು ಐತೆ ಅಂತೇಳಿ. ವಿಚ್ ಕಂಟ್ರಿ, ಕೌನ್ ಸೆ ಕಂಟ್ರಿ का ये? ಸೌತ್ ಅಫ್ರಿಕಾ ಯಾಕೆ? ಓಕೆ. ಸೊ ಇವರಿಗೆ ಇಂಗ್ಲೀಷ್ ಹಿಂದಿ ಏನೂ ಬರೋಂಗಿಲ್ಲ. ಇವರು ಅಜ್ಜಾರ್ ಅದಾರ ಇಲ್ಲಿ. ಸೊ ಅವ್ರಿಗೆ ಅರೇಬಿಕ್ ಅಷ್ಟೇ ಬರ್ತೈತೆ ಅಂತಂದ್ರೆ ನಮಗೆ ಅರೇಟ್ ಬರೋಂಗಿಲ್ಲ, ಹೋಗ್ಕೊಂತೋಲಿ. ಸೊ ಇದು ಆಫ್ರಿಕನ್ ಮಟೀರಿಯಲ್ ಐತಿ. ಆಫ್ರಿಕನ್ ಪೇರ್ಸ್ ಬಂದವು. ಸೊ ಮತ್ತು ಮುಂದೆ ನಾವು ನೋಡೋಣ ಬೇರೆ ಬೇರೆ ಯಾವ್ಯಾವ ಮಟೀರಿಯಲ್ಸ್ ಬಂದಾವಂತ. ಓಕೆ, ಸೊ ಇಲ್ಲಿ ಬನಾನಾ ಐತಿ. ಸೊ बनाना एलिंद बंदती ना क्या थी? कहाँ से मटेरियल? कहाँ से, कौन से कंट्री का? इंडिया। इंडिया, ओके. इतने बड़े इंडिया में आते हैं क्या? इंडिया बहुत आते हैं भाई। ये तो इंडिया में कहाँ पे? इंडिया में कहाँ पे? केरला का है. ओके. ಸೊ ಇದು ಕೇರಳದ ಬನಾನಾಸ್ ಅದಾವ ನೋಡ್ರಿ. ಯಾರು ಕೇರಳದ ಬನಾನಾ ಎಕ್ಸ್ಪೋರ್ಟ್ ಮಾಡೋರಿದ್ರಿ ಅಂತಂದ್ರೆ ನೀವು ಇಲ್ಲಿ ಏಜೆನ್ಸಿಗೆ ಬಂದು ಮಾಡ್ಬೋದು. ಓಕೆ. ಸೊ ಕ್ಯಾಮರಾ ಬಂದ್ಮ್ಯಾಗ ಸ್ವಲ್ಪ ಎಕ್ಸೈಟೆಡ್ ಆಗ್ತಾರೆ ಮಂದಿ. ಸೊ ಈ ಥರ ಬೇರೆ ಬೇರೆ ಶತೋರಾ, B&J ಹಿಂಗೆ ಬೇರೆ ಬೇರೆ ಏಜೆಂಟ್ಸ್ ಇರ್ತಾರೆ ಇಲ್ಲಿ. ಸೊ ಇವರೇ ಇಂಪೋರ್ಟ್ ಮಾಡ್ಕೋತಾರೆ ನಿಮ್ಮ ಮಟೀರಿಯಲ್. ಆಮೇಲೆ ಇವರು ಇಲ್ಲಿ ಲೋಕಲ್ ಕಸ್ಟಮರ್ಸಿಗೆ ಸೇಲ್ ಮಾಡ್ತಾರೆ. ಸೊ ಹೋಲ್ ಕಂಟೈನರ್ನು ಸೇಲ್ ಮಾಡ್ಬೋದು. ಆಮೇಲೆ ಪಾರ್ಟ್ ಬೈ ಪಾರ್ಟ್ನು ಅವ್ರು ಸೇಲ್ ಮಾಡ್ಬೋದು, ಡಿಪೆಂಡ್ಸ್. ಸೊ ಯೂಶ್ವಲಿ ಪೆರಿಷೇಬಲ್ ಮಟೀರಿಯಲ್ ಏನಿರ್ತೈತಿ ಅದನ್ನು 2-3 ದಿವಸ ತನಕ ಮ್ಯಾಕ್ಸಿಮಮ್ ಹೋಲ್ಡ್ ಮಾಡ್ಬೋದು. 3ನೇ ದಿವಸದಿಂದ ಅಥವಾ 2ನೇ ದಿವಸದಿಂದ ಅದರ ಮಟೀರಿಯಲ್ದು ಪ್ರೈಸ್ ಏನೈತಿ ಡ್ರಾಪ್ ಹಾಕ್ಕೊಂತ ಹೋಗ್ತೈತಿ. ಸೊ ಅದಕ್ಕೆ ಆದಷ್ಟು ಜಲ್ದಿ ನೀವು ಅದನ್ನು ಸೇಲ್ ಮಾಡೋದು ನೋಡಬೇಕಾಗುತ್ತೆ ಅಷ್ಟೇ. ಹಲೋ ಫ್ರೆಂಡ್ಸ್, ಇವತ್ತು ನಾವು ಬಂದೀವಿ ದುಬೈ ಅಲ್ ಅವೀರ್ ಮಾರ್ಕೆಟ್. ಸೊ ಇವತ್ತು ನಾವು ಇಲ್ಲಿ ಬೆಟ್ ಆಗ್ತಾ ಇದ್ದೀವಿ ನಮ್ಮ ಕರ್ನಾಟಕದವರು, ನಮ್ಮ ಬೆಂಗಳೂರದವರು, ಮಂಗಳೂರದವರು
ಅಬ್ದುಲ್ ರಜಾಕ್ ಅಂತ ಹೇಳಿ, ಆಮೇಲೆ ಅವ್ರ ಪಾರ್ಟ್ನರ್ ಹಾಜಿ ಮೆಹಬೂಬ್ ಅಂತ ಹೇಳಿ. ಸೊ ಅಲ್ಲೋಗಿ ಮೇನ್ ಮಾರ್ಕೆಟ್ನಾಗ ಇವ್ರದ್ದು ಆಫೀಸ್ ಐತಿ. ಇವ್ರು 20 ವರ್ಷದಿಂದ ದುಬೈನಾಗ ಅದಾರ. ಆಮೇಲೆ ಭಾಳಷ್ಟು ಬೇರೆ ಬೇರೆ ಬಿಸ್ನೆಸಸ್ ಅವರು ಅದಾವು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಐತಿ, ಆಮೇಲೆ ಹೆವಿ ಇಕ್ವಿಪ್ಮೆಂಟ್ಸ್ ಬಿಸ್ನೆಸ್ ಐತಿ, ಟ್ರಾನ್ಸ್ಪೋರ್ಟ್ ಐತಿ, ಇಂಪೋರ್ಟ್ ಎಕ್ಸ್ಪೋರ್ಟ್ನು ಅವ್ರದ್ದೈತಿ. ಆಮೇಲೆ ಈಗೀಗ ಅವರು ಶಿಪ್ಪಿಂಗ್ ಲೈನ್ದು ಸ್ಟಾರ್ಟ್ ಮಾಡ್ಯಾರ. ಸೊ ಹಿಂಗಾಗಿ ಇಲ್ಲಿನ ಮಾರ್ಕೆಟ್ ಬಗ್ಗೆ ಏನೇನು ಸ್ಕೋಪ್ ಐತಿ, ಆಮೇಲೆ ಯಾವ್ಯಾವ ಪ್ರಾಡಕ್ಟ್ಸ್ ನಾವು ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಬೋದು, ಇದನ್ನ ಇವ್ರ ಕಡೆ ತಿಳ್ಕೊಬೇಕಂತ ಹೇಳಿ ಇವತ್ತು ನಾವು ಇದು ಮೀಟಿಂಗ್ ಮಾಡಕತ್ತೀವಿ. ಸೊ ಎಲ್ಲರಿಗೂ ಇದು ಭಾಳ ಇಂಟ್ರೆಸ್ಟಿಂಗ್ ಆಮೇಲೆ ಯೂಸ್ಫುಲ್ ಫ್ಯಾಕ್ಟ್ಸ್ ನಮಗೆ ಇಲ್ಲಿಂದ ಸಿಗ್ತಾವೆ. ಸೊ ಪ್ಲೀಸ್ ಲಕ್ಷ ಕೊಟ್ಟು ಕೇಳಿ. ಎಸ್ ಸರ್. ಸೊ ಹೇಳ್ರಿ, ಅಂದ್ರೆ ಯಾವಾಗಿಂತ ನೀವು ದುಬೈನಾಗ ಅದರಿ? ಆಮೇಲೆ ದುಬೈಯಲ್ಲಿ ಅಂದ್ರೆ ಅದು 18 ವರ್ಷ ಮೇಲೆ 18 ವರ್ಷ. ಸೊ ಕನ್ಸ್ಟ್ರಕ್ಷನ್ ಆಮೇಲೆ ಜಾಸ್ತಿ ನಮ್ದಂದ್ರೆ ಕನ್ಸ್ಟ್ರಕ್ಷನ್ ಮತ್ತೆ ಹೆವಿ ಎಕ್ವಿಪ್ಮೆಂಟ್ ನಮ್ ಫ್ಯಾಮಿಲಿ ಬಿಸ್ನೆಸ್ ಇಂಡಿಯಾದಲ್ಲಿ ಅದೇ ನಡೀತಾ ಇದೆ. ಬೆಂಗಳೂರಿಗೆ ಮೈನ್ ಆಗಿ, ಓಕೆ, ರೈಲ್ವೆ ಅದಲ್ಲ. ಇಲ್ಲೂ ಜಾಸ್ತಿಯಾಗಿ ನಮ್ದು ಕೋರ್ ಬಿಸ್ನೆಸ್ ಅದೇ. ಓಕೆ, ಯಾವುದು ಕನ್ಸ್ಟ್ರಕ್ಷನ್ ಮತ್ತು ಹೆವಿ ಎಕ್ವಿಪ್ಮೆಂಟ್ ರೆಂಟ್, ಸ್ಪೆಷಲ್ ಆಗಿ ಮರೀನ್ ವರ್ಕ್ ಅಲ್ಲ, ಓಕೆ, ಫೈಲಿಂಗ್ ವರ್ಕ್ ಎಲ್ಲ ಆಗ್ತದೆ, ಬ್ರೇಕ್ ವಾಟರ್ ಅದೆಲ್ಲ ಜಾಸ್ತಿಯಾಗಿ ಮಾಡ್ತಾ ಇದ್ದೀವಿ. ಓಕೆ. ಆದ್ರೆ ಈಗ ಇಲ್ಲಿದ್ದು ಮಾರ್ಕೆಟ್ ನೋಡಿ, ಒಂದು ಮೂವ್ಮೆಂಟ್ ನೋಡಿ ಜಾಸ್ತಿಯಾಗಿ ಅದಕ್ಕೆ ಅಂದ್ರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ನಾವು. ಅಷ್ಟೊಂದು ಅದಕ್ಕೆ ಫೋಕಸ್ ಮಾಡ್ಕೊಂಡಿರ್ಲಿಲ್ಲ ಮೊದಲು. ಓಕೆ, ತುಂಬಾ ವರ್ಷದಿಂದ ಯಾವ್ದಾದ್ರು ಒಂದು ಸಿಕ್ಕಿದ್ರೆ ಮಾಡ್ತಾ ಇದ್ದೀವಿ, ಇಲ್ಲಿಂದ ಕಳಿಸು ಅದೆಲ್ಲ ಮಾಡ್ತಾ ಇತ್ತು. ಆದ್ರೆ ಅದಕ್ಕಂತ ಒಂದು ಮೇನ್ ಬಿಸ್ನೆಸ್ ಇದ್ದಿಲ್ಲ, ಅಷ್ಟು ಕೊಡ್ಲಿಲ್ಲ. ಆದ್ರೆ ಈಗ ಈ ಕೊರೋನಾ ಬಂತಲ್ಲ, ಆವಾಗ ತುಂಬಾ ಸ್ಟಡಿ ಮಾಡಿದೆ ಮಾರ್ಕೆಟ್ ಇದೆಲ್ಲ. ಅಂದ್ರೆ ಅದಕ್ಕೆ ಯಾವ್ದಕ್ಕೂ ತೊಂದರೆ ಬಂದ್ರು ಅದೊಂದು ಬಿಸ್ನೆಸ್ ಇದೆ ಅಲ್ಲ, ಅದು ಆಲ್ಮೋಸ್ಟ್ ಅಪ್ರೋಕ್ಸಿಮೇಟ್ಲಿ ಒಂದು ನಡೀತಾ ಇರುತ್ತೆ. ಸೊ ಏನಿದ್ರು ಏನಿದ್ರು ಒಂದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು, ಲಾಭ ನಷ್ಟ ಇರುತ್ತೆ, ಬೇರೆ ವಿಷಯ. ಎಷ್ಟೊಂದು ಅದಕ್ಕೆ ತೊಂದರೆ ಬಂದಿದೆಯಾ ಯಾವ್ದಕ್ಕೆ? ನಮ್ದು ಕನ್ಸ್ಟ್ರಕ್ಷನ್, ಆಮೇಲೆ ಬೇರೆ ಸೆಕ್ಟರ್ಸ್, ರಿಯಲ್ ಎಸ್ಟೇಟ್, ಕನ್ಸ್ಟ್ರಕ್ಷನ್ ಇದೆಲ್ಲ ಹೇಳುದು ನಾನು. ಕಂಪೇರ್ ಮಾಡಿದ್ರೆ ಇದಕ್ಕೆ ಅಷ್ಟೊಂದು ತೊಂದರೆ ಬಂದಿಲ್ಲ. ಆದ್ರೂ ಮತ್ತೆ ಎವರೇಜ್ ಒಂದು ಹೋಗ್ತಾ ಇತ್ತು. ಅಷ್ಟೊಂದು ದೊಡ್ಡ ಒಂದು ಲಾಸ್ ಯಾರು ಮಾಡ್ಕೊಂಡಿಲ್ಲ. ಯಾಕಂದ್ರೆ ಫುಡ್ ಇಂಡಸ್ಟ್ರಿ ಏನೈತಿ, ಇಟ್ಸ್ ಎವರ್ ಗ್ರೀನ್. ಎಲ್ಲರಿಗೂ ಏನ್ ಬಂದ್ರು, ಕೊರೋನಾ ಇದ್ರು ಏನಿದ್ರು ಊಟ ಅಂತೂ ಮಾಡ್ಲೇಬೇಕಲ್ಲ. ಅದಕ್ಕೆ ದುಬೈ ಇಸ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ ಆಫ್. ಹೌದು, ಅಲ್ಲದೆ ಈ ಮಾರ್ಕೆಟ್ ನಾಟ್ ಓನ್ಲಿ ಇನ್ ದುಬೈ ಬಿಗ್ಗೆಸ್ಟ್ ಮಾರ್ಕೆಟ್ ಇಂಪೋರ್ಟ್ ಎಕ್ಸ್ಪೋರ್ಟ್. ಇದು ಟೋಟಲ್ ಖಲೀಜ್ ಅಂದ್ರೆ ಗಲ್ಫ್ ಕಂಟ್ರಿಲಿ ಇದು ದೊಡ್ಡ ಮಾರ್ಕೆಟ್. ಅಂದ್ರೆ ಓವರ್ UAE ನಲ್ಲಿ ಇದು ಒಂದು ದೊಡ್ಡ ಮಾರ್ಕೆಟ್. ಇದು ಮತ್ತು ಅಲ್ಟ್ರಾಸ್ ಅಂತ ಹೇಳ್ತಾರೆ. ಇಲ್ಲೇನಂದ್ರೆ ಜಾಸ್ತಿಯಾಗಿ ಏರಿಯಲ್ಲಿ ಇರೋದೇ 4-5 ಬಿಸ್ನೆಸ್ ಹೆಚ್ಚಾಗಿರೋದು. ಒಂದು ಟ್ರಾನ್ಸ್ಪೋರ್ಟರ್, ಮತ್ತೊಂದು ಇಂಪೋರ್ಟ್ ಎಕ್ಸ್ಪೋರ್ಟರ್ಸ್, ಯಾವ್ದು ಶಿಪ್ಪಿಂಗ್ ಇದೆಲ್ಲ, ಅದೆಲ್ಲ ಕೆಲಸ. ಮತ್ತೆ ಇಂಥದ್ದೇ ಏನು ಟ್ರೇಡರ್ಸ್, ಇದೇ ಕೆಲಸ ಜಾಸ್ತಿ ಇಲ್ಲ. ಅದಕ್ಕೋಸ್ಕರ ಒಂದನೇ ಇದೇ ಆಫೀಸ್ ಈ ಏರಿಯಾದಲ್ಲಿದೆ. ಅದಕ್ಕೋಸ್ಕರ ಜಾಸ್ತಿಯಾಗಿ ಅದಕ್ಕೆ ಫೋಕಸ್ ಕೊಡೋಣ ಅಂತ ಸ್ವಲ್ಪ ನಮ್ಮ ಕನ್ಸ್ಟ್ರಕ್ಷನ್ಗೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಇದಕ್ಕೆ ಫೋಕಸ್ ಕೊಡ್ತಾ ಇದ್ವಿ. ಅದ್ರದ್ದು ರಿಸಲ್ಟ್ ಒಳ್ಳೇದು. ಅಲ್ಲದೆ ನಮ್ಗೊಂದು ಒಳ್ಳೆ ಇವ್ರು ಸಿಕ್ಕಿದ್ದಾರೆ, ತುಂಬಾ ಒಂದು ಪಾರ್ಟ್ನರ್. ಸೊ ಒಂದು ಜೊತೆಯಾಗಿ ಅಲ್ಲದೆ ಅವ್ರ ಅರಬಿ ಇಮಾದ್ ಕಮ್ ಸಲಾಂ ಸಲಾಮ್ ಇಂಡಿಯಾ. ಈಜಿಪ್ಟ್ ಅವ್ರು ಇವರು. ಇವರೆಲ್ಲ ನಮ್ಮ ಕೆಲಸ ನೋಡ್ಕೊಳ್ತಾರೆ, ಈ ಕಸ್ಟಮ್ಸ್ ಮತ್ತೆ ಇದು ಏನೆಲ್ಲ ಗ್ರೌಂಡ್ ಲೆವೆಲ್ ಕೆಲಸ ಇದೆಯಲ್ಲ, ಡಾಕ್ಯುಮೆಂಟೇಶನ್, ಕಾರ್ ತರುವುದು, ಕೊಂಡೋಗೋದೆಲ್ಲ ಇವ್ರು ನೋಡ್ತಿದ್ದಾರೆ. ಈಜಿಪ್ಟ್ ಹೈಯರ್ ಮಾಡಿದೀವಿ ನಾವು. ಸೊ ಅಂತದೇ ಒಂದು ಇದರಲ್ಲಿ ಒಂದು ಮಿಕ್ಸ್ ಆಗಿ ಕೆಲಸ ಆಗ್ತಾ ಇದೆ. ಒಂದು ಸ್ವಲ್ಪ ಒಳ್ಳೆ ರಿಸಲ್ಟ್ ಬರ್ತಾ ಇದೆ. ಈಗ ಮೊದಲದು ಕಂಪೇರ್ ಮಾಡಿದ್ರೆ ರಿಸಲ್ಟ್ ಮಾಡ್ತಾ ಇದೆ. ಸೊ ಈಗ ಇಂಡಿಯಾದಿಂದ ಏನೇನ್ ಪ್ರಾಡಕ್ಟ್ಸ್ ನೀವು ಇಂಪೋರ್ಟ್ ಮಾಡ್ಕೋಬೇಕಂತ ಇದ್ರಿ, ಆಮೇಲೆ ನಿಮ್ಮ ಮಾರ್ಕೆಟ್ ಅನಾಲಿಸಿಸ್ ಪ್ರಕಾರ ಯಾವ್ಯಾವ ಪ್ರಾಡಕ್ಟ್ಸಿಗೆ ಸ್ಕೋಪ್ ಜಾಸ್ತಿ ಇದೆ ಅದನ್ನ ಸ್ವಲ್ಪ ಹೇಳ್ರಿ. ಇಲ್ಲಿ ಜಾಸ್ತಿಯಾಗಿ ಅಂದ್ರೆ ಎಲ್ಲ ಯಾವ್ದಕ್ಕೂ ಬೇಡ ಅನ್ನಲ್ಲ ಈ ಮಾರ್ಕೆಟ್. ಎಲ್ಲ ಬೇಕಿಲ್ಲಿ. ಇಲ್ಲಿ ಪಿನ್ನಿಂದ ಇಟ್ಕೊಂಡು ಪ್ಲೇನ್ ವರೆಗೆ ಎಲ್ಲ ಬೇಕಾಗುತ್ತೆ. ಬಟ್ ಅಂದ್ರೆ ನಾವು ಜಾಸ್ತಿ ಫೋಕಸ್ ಮಾಡೋಕೆ ಇಚ್ಛಿಸುವುದು ಒಂದನೇದಾಗಿ ಇದು ಡ್ರೈ ಫ್ರೂಟ್ಸ್ ಇಂಥದ್ದೆಲ್ಲ, ಏನು ಬ್ಲ್ಯಾಕ್ ಪೆಪ್ಪರ್ಸ್ ಅಂತದೆಲ್ಲ ಸ್ವಲ್ಪ ಹಾಗೆ ಹೋದ್ರೆ ಈ ಕೋಕೋನಟ್ ಮತ್ತೆ ರೈಸ್ ಇದ್ದು ತುಂಬಾ ರಿಕ್ವೈರ್ಮೆಂಟ್. ಈಗ ಸದ್ಯಕ್ಕೆ ನಾವು ಸ್ವಲ್ಪ ಡೀಲ್ ಮಾಡಿದ್ದೀವಿ. ಅದು ಒಳ್ಳೆ ರಿಸಲ್ಟ್. ಅಂದ್ರೆ ಅಷ್ಟೊಂದು ದೊಡ್ಡದಲ್ಲ, ಮತ್ತೆ ಓಕೆ ರನ್ನಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಅದು ಒಳ್ಳೆದೇ ಇದು ಅಂತ ಮಾಡ್ತೇವೆ. ಓಕೆ. ಸೊ ನಮ್ಮ ಚಾನೆಲ್ ಥ್ರೂ ಬಹಳಷ್ಟು ಜನ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ ಅಥವಾ ಫಾರ್ಮರ್ಸ್ ಆಗಲಿ, ಅವ್ರು ಬಹಳಷ್ಟು ಜನ ಇಂಟ್ರೆಸ್ಟ್ ಇದ್ದಾರೆ ಅಂದ್ರೆ ದುಬೈಗೆ ಎಕ್ಸ್ಪೋರ್ಟ್ ಮಾಡ್ಬೇಕಂತ. ಮೋಸ್ಟ್ ವೆಲ್ಕಮ್. ಸೊ ಅವರಿಗೆ ಬರ್ಬೋದು, ಅವ್ರದ್ದೇ ಆಫೀಸ್ ಯಾವಾಗೂ ಬಂದು ಇಲ್ಲಿ ಕೂತ್ಕೊಳ್ಬೋದು. ನಾನಿಲ್ಲ ಅಂದ್ರೆ ಇವ್ರು ಇರ್ತಾರೆ, ಇವರೆಲ್ಲರೂ ಇರ್ತಾರೆ. ಎಲ್ಲರೂ ಒಳ್ಳೆ ಸಪೋರ್ಟರ್ಸ್. ಏನೋ ಒಂದು ರೀತಿಯಿಂದ ಯಾರು ಬರ್ಬೋದು, ನಿಮ್ಮ ಹೆಸರು ಕೇಳ್ಕೊಂಡು ಬರ್ಲಿ, ಕೆಲಸ ಮಾಡ್ಲಿ ಅಷ್ಟೇ ಹೇಳೋದು. ಮೇನ್ ಏರಿಯಾದಲ್ಲಿದೆ
ಓಕೆ ಮೇನ್ ಏರಿಯಾದಲ್ಲಿ ಹಬ್ಬಲ್ಲಿದೆ, ಬಿಸ್ನೆಸ್ ಹಬ್ಬಲ್ಲಿದೆ ಈ ಆಫೀಸ್. ಯಾರಿಗೂ ಏನು ಮಾಡ್ಬೋದು, ಅದಕ್ಕೆ ಏನು ತೊಂದರೆ ಇಲ್ಲ. ಅಲ್ಲಿ ಇದೇ ಆಫೀಸಲ್ಲಿ ನಾವು ಏನಿಲ್ಲಂದ್ರೆ 12 ವರ್ಷ ಆಯ್ತಲ್ಲ, 12 ಇಯರ್ಸ್ ಇದೇ ಆಫೀಸ್. ಯಾವಾಗ ಆಫೀಸ್ ಬಿಲ್ಡಿಂಗ್ ಆಯ್ತಾ ನಕೀಲ್ ಅವ್ರದ್ದು, ಆವಾಗಿಂದ ಇದೇ ಆಫೀಸ್ ನಮ್ದು. ಓಕೆ, ಚೇಂಜ್ ಮಾಡಿಲ್ಲ. ಸೊ ಈಗ ಇವ್ರಂತರೂ ಒಂದು ಒಳ್ಳೆ ನಮಗೆ ಸಪೋರ್ಟ್ ಮಾಡುವಂಥ ಒಂದು ಫ್ರೆಂಡ್ ಸಿಕ್ಕಿದ್ದಾರೆ. ಸೊ ಅವ್ರ ಕಡೆಯಿಂದ ನೀವು ಎಷ್ಟು ಕಲಿಬೇಕು. ಆಮೇಲೆ ಅವ್ರಿಗೆ ಏನೇನು ಟಚ್ನಾಗಿದ್ದು, ನಾನಂತರೂ ಅವ್ರ ಸದ್ಯಕ್ಕೆ ನಾ ಅವ್ರ ಜೊತೆ ಟಚ್ನಾಗ ಇರ್ತೀನಿ. ಎಲ್ಲರಿಗೂ ನಂಬರ್ ಇಮಿಡಿಯೇಟ್ಲಿ ಶೇರ್ ಮಾಡೋಕೆ ಆಗಂಗಿಲ್ಲ. ಸೊ ಹೆಂಗೆ ನಾವು ಪ್ರೋಗ್ರೆಸ್ ಮಾಡ್ಕೊಂಡು ಹೋಗ್ತೀವಿ, ಯಾರ್ಯಾರು ಇಂಟ್ರೆಸ್ಟೆಡ್ ಇದಾರ, ಏನೇನು ಪ್ರಾಡಕ್ಟ್ಸ್ ನಮ್ಮ ಕಡೆ ತೊಗೊಂಡು ಬರ್ತಾರ, ಅದನ್ನು ನಾ ಇವ್ರಿಗೆ ಹೇಳಿ ಯಾವ ಥರ ಇಂಟ್ರೊಡ್ಯೂಸ್ ಮಾಡ್ಬೋದು ಈ ಮಾರ್ಕೆಟಿಗೆ ಅಂತ ಹೇಳಿ ನೋಡೋಣ. ಸೊ ನಿಮ್ದೊಂದು ಸ್ಟಡಿ ಆಮೇಲೆ ನಿಮ್ದೊಂದು ಅನಾಲಿಸಿಸ್ ಪ್ರಕಾರ ಇಲ್ಲೇ ಮ್ಯಾಕ್ಸಿಮಮ್ ಅಂದರೆ ಸೇಲ್ ಆಗೋದು, ಆಮೇಲೆ ರಿಕ್ವೈರ್ಮೆಂಟ್ ಇರೋದು ಒಂದು 5 ಇಲ್ಲ 10 ಪ್ರಾಡಕ್ಟ್ಸ್, ಮೇಜರ್ ಪ್ರಾಡಕ್ಟ್ಸ್ ಯಾವ್ಯಾವ ಅದಾವ ಒಂದು ಸ್ವಲ್ಪ ಹೇಳ್ತೀರಾ? ಸ್ವಲ್ಪ ನಾವೆಲ್ಲ ಸರ್ವೆ ಮಾಡಿಟ್ಟಿದ್ದೀವಿ. ಇವರು ಸ್ವಲ್ಪ ಅದ್ರ ವಿಷಯದಲ್ಲಿ ಕೇಳ್ತಾರೆ. ಇಲ್ಲಿ ಮಾರ್ಕೆಟ್ ಹೆಂಗೆ ಅಂದರೆ ಡಿಪೆಂಡ್ಸ್, ಯಾವಾಗ ಏನು ರಿಕ್ವೈರ್ಮೆಂಟ್ ಕೇಳುತ್ತೆ ಅಂತ ಮಾರ್ಕೆಟಲ್ಲಿ ಏನೋ ಗೊತ್ತಿಲ್ಲ. ಮಾರ್ಕೆಟಲ್ಲಿ ಎಲ್ಲ ಥರದ್ದು ಪ್ರಾಡಕ್ಟ್ಸ್ ಬೇಕಾಗಿದೆ ಆಯಿತಾ. ಇಲ್ಲಿ ಯಾಕಂದರೆ ಇಂಡಿಯನ್ಸ್ ಇದ್ದಾರೆ ಆಯಿತಾ, ಪಾಕಿಸ್ತಾನೀಸ್ ಇದ್ದಾರೆ, ಯುರೋಪಿಯನ್ಸ್ ಇದ್ದಾರೆ, ಏಷ್ಯನ್ಸ್ ಇದ್ದಾರೆ, ಶ್ರೀಲಂಕನ್ಸ್ ಇದ್ದಾರೆ, ಅರೇಬಿಯನ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಅದರಿಂದ ಇಲ್ಲಿ ಫ್ರೀ ಪ್ರಾಡಕ್ಟ್ ಇಲ್ಲಿ ರಿಕ್ವೈರ್ಮೆಂಟ್ ಇದೆ. ಆ ರಿಕ್ವೈರ್ಮೆಂಟ್ ಇದೆ. ರಿಕ್ವೈರ್ಮೆಂಟಲ್ಲಿ ಇವಾಗ ಮೋಸ್ಟ್ ಆಫ್ ದಿ ಯಾರಾದರೂ ಸಪ್ಲೈರ್ಸ್ ನಿಮ್ಮ ಹತ್ರ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ, ಫಾರ್ಮರ್ಸ್ ಆಗಲಿ, ಅವರೇನಾದರೂ ಇದ್ದಾರೆ ಅಂದರೆ ಅವ್ರ ಹತ್ರ ಕೇಳಿ ನೋಡಿ. ಕೋಕೋನಟ್, ಗ್ರೀನ್ ಕೋಕೋನಟ್ಟು ಬರುತ್ತೆ, ಕಿಂಗ್ ಕೋಕೋನಟ್ಟು ಬರುತ್ತೆ, ಮತ್ತು ಡ್ರೈ ಕೋಕೋನಟ್ಟು ಬರುತ್ತೆ. ಆ 3 ಪ್ರಾಡಕ್ಟ್ಸಲ್ಲಿ ಅವ್ರಿಗೆ ಯಾವ್ದು ಪ್ರಾಡಕ್ಟ್ಸ್ ಇಷ್ಟ ಆಗುತ್ತೆ ಅಂಥ ಪ್ರಾಡಕ್ಟ್ನ ಅವರು ನಮಗೆ ಸಪ್ಲೈ ಕೊಡ್ಬೇಕು. ಅದರಲ್ಲೂ ಸೈಜಸ್ ಇದೆ, 80, 90, 150, 200 ಅಂತ ಹೇಳ್ಬಿಟ್ಟು ಕೋಕೋನಟ್ಸ್ ಸೈಜಸ್ ಇದೆ. ಆ ಸೈಜ್ ರಿಕ್ವೈರ್ಮೆಂಟ್ ಇದ್ರೇ ನಮಗೆ ನಾವು ತೊಗೊಳಕ್ಕಾಗೋದು. ಯಾಕೆ ಅಂದರೆ ಆ ಸೈಜಸ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ನಾವು ಶಿಪ್ಮೆಂಟಲ್ಲಿ ಇಲ್ಲಿರೋ ಮುನ್ಸಿಪಾಲಿಟಿ ಎಕ್ಸೆಪ್ಟ್ ಮಾಡಲ್ಲ. ಇಲ್ಲಿರೋ ಫ್ರೆಶ್ ಪ್ರಾಡಕ್ಟ್ಸ್ ಯಾವುದೇ ಆಗಲಿ, ಕೋಕೋನಟ್ ಆಗಲಿ, ಫ್ರೂಟ್ಸಲ್ಲಾಗಲಿ, ವೆಜಿಟೇಬಲ್ಸಲ್ಲಾಗಲಿ, ಫ್ಲೋರ್ಸಲ್ಲಾಗಲಿ, ಎವ್ರಿಥಿಂಗ್ ಅದು ಹೈಜಿನಿಕಲ್ ಇದ್ದರೆ ಮಾತ್ರ ಇಲ್ಲಿ ಅಕ್ಸೆಪ್ಟ್ ಆಗೋದು ಆಯಿತಾ. ಯಾವುದೋ ಫೋಟೋ ನೋಡಿಸಿ ಯಾವುದೋ ಪ್ರಾಡಕ್ಟ್ಸ್ನ ನೀವು ಸಪ್ಲೈ ಮಾಡ್ತೀವಿ, ಯಾವುದು ಇಲ್ಲಿ ಪ್ರಾಡಕ್ಟ್ನ ಅಕ್ಸೆಪ್ಟ್ ಮಾಡಲ್ಲ ಆಯಿತಾ. ಅಲ್ಲಿಂದ ನೀವು ಹತ್ತಿಸ್ಬಿಡ್ತೀರಾ, ಅಲ್ಲಿಂದ ಎಕ್ಸ್ಪೋರ್ಟ್ ಮಾಡಿಬಿಡ್ತಾರೆ. ಇಂಪೋರ್ಟ್ ಮಾಡೋ ಟೈಮಲ್ಲಿ ನಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಅವ್ರು ಚೆಕ್ ಮಾಡ್ತಾರೆ ಮುನ್ಸಿಪಾಲ್ಟಿ, ಇದು ಫ್ರೆಶ್ ಆಗಿದೆಯಾ, ಇಲ್ಲಿರೋರಿಗೆ ಏನು ಪ್ರಾಬ್ಲಮ್ ಆಗಲ್ವಾ, ನೀಟ್ ಆ್ಯಂಡ್ ಕ್ಲೀನ್ ಇದ್ರೇ, ಅವ್ರು ಹೈಜೆನಿಕಲ್ ಇದ್ರೇ ಅಕ್ಸೆಪ್ಟ್ ಮಾಡೋದು ಹೊರಗಡೆ ಬರೋದಕ್ಕೆ. ಇಲ್ಲಾಂದರೆ ಅವ್ರು ತೊಗೊಳಲ್ಲ ಆಯಿತಾ. ಕೋಕೋನಟ್ ಆಗಲಿ, ಚಿಲ್ಲಿ ಆಗಲಿ ಆಯಿತಾ, ಪೀನಟ್ಸ್ ಆಗಲಿ, ಮತ್ತು ಜಿಂಜರ್ ಇದೆ, ಡ್ರೈ ಜಿಂಜರ್ ಇದೆ, ಮತ್ತು ಟರ್ಮರಿಕ್ ಇದೆ. ಟರ್ಮರಿಕಲ್ಲೂ ಸೈಜಸ್ ಇದೆ. ಒಂದು ಪಾಲಿಶ್ ಆಗಿರುತ್ತೆ, ಒಂದು ಇನ್ನೊಂದು ಪಾಲಿಶ್ ಆಗದೆ ಇರೋದಿರುತ್ತೆ, ಇನ್ನೊಂದು ಡಬಲ್ ಪಾಲಿಶ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಜಾಸ್ತಿ ತೊಗೊಳೋದು ಡಬಲ್ ಪಾಲಿಶ್. ಯಾಕಂದರೆ ಅದು ಅಲ್ಲಿಂದ ಬರುತ್ತಲ್ವಾ, ಬಂದು ಅದರಿಂದ ಒಂದು ಕ್ವಾಲಿಟಿಯಿಂದ ಹೈಯರ್ ಕ್ವಾಲಿಟಿ ಅವ್ರು ತೊಗೊಳ್ತಾರೆ. ಲೋ ಕ್ವಾಲಿಟಿ ಯಾವುದೂ ಇಲ್ಲಿ ಪ್ರೊವೈಡ್ ಮಾಡಲ್ಲ. ಹೈ ಕ್ವಾಲಿಟಿ ತೊಗೊಳ್ತಾರೆ, ಅದೇ ಅಲ್ಲಿಂದ ಇಲ್ಲಿವರೆಗೂ ಬರೋಷ್ಟೊತ್ತಿಗೆ ತಿರ್ಗಾ ಸಪ್ಲೈ ಆಗೋಷ್ಟೊತ್ತಿಗೂ ಆ ಸೆಕೆಂಡ್ ಕ್ವಾಲಿಟಿ ಆಗಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಕ್ವಾಲಿಟಿ ಅವ್ರು ಪ್ರಿಪೇರ್ ಮಾಡ್ತಾರೆ, ಪ್ರೀಮಿಯಮೇ ಪ್ರಿಪೇರ್ ಮಾಡ್ತಾರೆ. ಸೆಕೆಂಡ್ ಕ್ವಾಲಿಟಿನ ಓಕೆ ಅಕ್ಸೆಪ್ಟ್ ಮಾಡ್ತಾರೆ, ಬಟ್ ಪ್ರೈಸಸ್ ಕಂಪ್ಯಾರಿಸನಲ್ಲಿ ತೊಗೊಳ್ತಾರೆ ಅಷ್ಟೇ. ಬಟ್ ಜಾಸ್ತಿ ನೋಡೋದಂದರೆ ಪ್ರೀಮಿಯಮೇ ನೋಡ್ತಾರೆ. ಮತ್ತು ಡ್ರೈ ಜಿಂಜರಲ್ಲಾಗಲಿ, ಫ್ರೆಶ್ ಜಿಂಜರಲ್ಲಾಗಲಿ, ಮತ್ತು ಪೆಪ್ಪರು, ಕಾರ್ಡಮಮ್ಮಲ್ಲೂ ಕೂಡ ಸೈಜಸ್ ಇದೆ. ಅದರಲ್ಲೂ ಸೈಜಸ್ ಯಾರು ಫಾರ್ಮರ್ಸ್ ಇದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ಓಕೆನಾ, 8 mm, 7 mm, 6.5 mm ಅಂತ ಇದರಲ್ಲೆಲ್ಲ ಅದಕ್ಕೆಲ್ಲ ಸಪ್ರೇಟ್ ರೇಟ್ಸ್ ಇದೆ, ವೇರಿಯೇಷನ್ಸ್ ಇದೆ ಸಪ್ರೇಟ್ ಆಗಿ. ಆ ವೇರಿಯೇಷನ್ ಪ್ರಕಾರ ನಾವು ಬುಕ್ಕಿಂಗ್ ಮಾಡ್ಬೋದು. ಬಟ್ ಆಲ್ ಆಫ್ ದಿ ಮೋಸ್ಟ್ ಇಲ್ಲಿ ಜಾಸ್ತಿ ರೆಸ್ಟೋರೆಂಟ್ಗಳಿದೆ. ಆ ರೆಸ್ಟೋರೆಂಟ್ಗಳು ಇರೋದ್ರಿಂದ ಕಾರ್ಡಮನ್ ಆಗಲಿ, ಪೆಪ್ಪರ್ ಆಗಲಿ, ಮತ್ತು ಟರ್ಮರಿಕ್ ಆಗಲಿ, ತೇಜ್ಪತ್ತ ಆಗಲಿ, ಇದೆಲ್ಲ ಏನಂದರೆ ಎವ್ರಿ ರೆಸ್ಟೋರೆಂಟ್ಸಲ್ಲಿ ಯೂಸ್ ಆಗುತ್ತೆ, ಬೇಕಾಗುತ್ತೆ. ಸೊ ಅದರಿಂದ ಇಲ್ಲಿ ತುಂಬ ಜಾಸ್ತಿ ಇದೆ ಅಂಥದ್ದು ನಾವು ಬೇಕಿದ್ರೆ ಮಾಡ್ಬೋದು. ಅದ್ರ ಸಮೇತ ಬನಾನ ಆಗಲಿ, ಮತ್ತು ಚಿಕ್ಕು ಬನಾನ ಆಗಲಿ, ದೊಡ್ಡ ಬನಾನ ಆಗಲಿ, ಆಮೇಲೆ ವೆಜಿಟೇಬಲ್ಸಲ್ಲೂ ಬರ್ತದೆ. ಲೇಡೀಸ್ ಫಿಂಗರ್ ಬರ್ತಾ ಇದೆ, ಪೊಟ್ಯಾಟೊ ಬರ್ತದೆ, ಆನಿಯನ್ ಬರ್ತಾ ಇದೆ. ಆನಿಯನಲ್ಲೂ ಸೈಜಸ್ ಇದೆ, 50, 55 ಅಂತ ಹೇಳ್ಬಿಟ್ಟು ನಾಸಿಕಿಂದ ಅದನ್ನು ಬರ್ತಾ ಇದೆ. ಬಟ್ ಎಲ್ಲ ಕಡೆಯಿಂದ ಇಲ್ಲಿ ಪ್ರಾಡಕ್ಟ್ಸ್ ನಿಮಗೆ ಸೇಲ್ ಆಗುವಂಥದ್ದು ಮೋಸ್ಟ್ ಆಫ್ ದಿ ಪ್ರಾಫಿಟ್ಟು ಇರುತ್ತೆ. ಒಂದು ಟೈಮಲ್ಲಿ ಪ್ರಾಫಿಟ್ಟು ಇರೋದಿಲ್ಲ ಅಂತ ನಾವು ಅದನ್ನೇ ಮಾರ್ಕೆಟ್ನ ನಾವು ಕಂಪ್ಯಾರಿಸನ್ ಮಾಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದರೆ ಇವಾಗ ತುಂಬ ಶಿಪ್ಮೆಂಟ್ ಬರೋದು ತುಂಬ ಕಷ್ಟ ಆಗಿಬಿಟ್ಟಿದೆ. ಇಂಡಿಯಾದೇ ಆಗಲಿ, ವರ್ಲ್ಡ್ ವೈಡ್ ಎಲ್ಲಿಂದನೂ ಆಗಲಿ ಶಿಪ್ಮೆಂಟ್ಗಳು ಬರೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಆಯಿತಾ. ಮತ್ತು ಪ್ರೈಸಸ್ ಫ್ರೈಟ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ರಿಸಲ್ಟ್ಸಲ್ಲೆಲ್ಲ
ನಮಗೆ ಜಾಗ ಸಿಗ್ತಾ ಇಲ್ಲ. ಓಕೆ. ಮತ್ತು ಶಿಪ್ಮೆಂಟಲ್ಲಿ ಯಾವುದು ಒಂದು 3,000-4,000 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 7,000-8,000 ರೂಪಾಯಿ ಆಗ್ತದೆ ದಿರಮ್ಸಲ್ಲಿ. ಮತ್ತು ಇಲ್ಲಿ ಏನಂದರೆ ಕಸ್ಟಮ್ ಕ್ಲಿಯರೆನ್ಸ್ ಇರುತ್ತೆ, ವ್ಯಾಟ್ ಟು ಪೇ ಮಾಡೋದಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಎಲ್ಲ ನಾವು ಸೇರಿ ಒಂದು ಕ್ಯಾಲ್ಕುಲೇಷನ್ ಮಾಡಿ ಒಂದು ಪ್ರಾಡಕ್ಟ್ನ ಪ್ರೈಸ್ನ ನಾವು ಕಂಪೇರ್ ಮಾಡಬೇಕಾಗುತ್ತೆ. ಇವಾಗ ಕೋವಿಡಿಂದ ಲಾಸ್ಟ್ 2 ಇಯರ್ಸಿಂದ ಏನು ಕೋವಿಡ್ ಆಗಿದೆಯೋ ಆ ಕೋವಿಡಿಂದ ಈಗಿನ ಕಾಲದಲ್ಲಿ ನಾವು ಮಾತಾಡಬೇಕಂದ್ರೆ ತುಂಬಾ ವೇರಿಯೇಷನ್ಸ್ ಇದೆ. ಇಲ್ಲಿ ಸ್ಟಾಕ್ ಕೀಪರ್ಸ್ ಅಂತ ತುಂಬ ಜನ ಇದ್ದಾರೆ. ಅವ್ರ ಹತ್ರ ಮುಂಚೆನೇ ಎಷ್ಟು ಸ್ಟಾಕ್ ಇತ್ತೋ ಅದನ್ನು ಇವಾಗ ಕ್ಲಿಯರೆನ್ಸ್ ಮಾಡ್ತಾರೆ. ಇಲ್ಲಿ ಏನಂದರೆ ಕ್ಯಾಶ್ ಮೇಲೇನೂ ಬಿಸ್ನೆಸ್ ಇದೆ, ಮತ್ತು ಕ್ರೆಡಿಟ್ ಮೇಲೇನೂ ಬಿಸ್ನೆಸ್ ಇದೆ, ಮತ್ತು ಇನ್ನೊಂದು ಕಮಿಷನ್ ಮೇಲೇನೂ ಬಿಸ್ನೆಸ್ ಮಾಡ್ತಾರೆ. ಇವಾಗ ಇಂಡಿಯಾದಲ್ಲಿ ಒಳ್ಳೆದಾಗಿ ಇಲ್ಲಿ ನಡೀತಾ ಇದೆ. ಅದೇನಂದ್ರೆ ಇದೊಂದು ಪಾಯಿಂಟ್ ಒಳ್ಳೇದಾಯ್ತು. ಅದೇನಂದ್ರೆ ಇಲ್ಲಿ ಜಾಸ್ತಿ ಆಗಿ 50% ಅಂಡ್ ಎಬೋ ಈ ಮಾರ್ಕೆಟಲ್ಲಿ ಎಲ್ಲರೂ, ಅದು ಪಾಕಿಸ್ತಾನ ಆಗಲಿ ಇಂಡಿಯನ್ ಆಗಲಿ ಯಾರೇ ಆಗಲಿ ಇಲ್ಲಿರೋರು ಹೆಚ್ಚಾಗಿರೋದು ಇವರೇ. ನಮ್ಮ ಇಂಡಿಯಾದವರು ಪಾಕಿಸ್ತಾನಿ, ಲಬನೀಸ್, ಪ್ಯಾಲೆಸ್ತೀನ್ ಇವರೆಲ್ಲರಿಗೂ. ಶ್ರೀಲಂಕಾ ಸ್ವಲ್ಪ ಇರ್ತಾರೆ. ಜಾಸ್ತಿಯಾಗಿ ಏನು ಮಾಡ್ತಾರೆ ಅವರವ್ರ ಊರಲ್ಲಿ. ಈವನ್ ಪಾಕಿಸ್ತಾನಿಯರು ಇಂಡಿಯಾದಿಂದ ತಗೊಂಡು ಇಲ್ಲಿ ಏಜೆನ್ಸಿ ಮಾಡಿಟ್ಟಿದ್ದಾರೆ. ಅಂದ್ರೆ ನಿಮ್ದೊಂದಲ್ಲಿ ದೊಡ್ಡದು ಇದಿದೆ, ಏನು ಫಾರ್ಮರ್ ನೀವು, ಓಕೆ, ನಿಮ್ಮ ಹತ್ರ ಟೈ ಅಪ್ ಮಾಡಿಕೊಂಡು ನಿಮ್ಮ ಫುಲ್ 1 ವರ್ಷದ ಏನೆಲ್ಲ ಬೆಳೆ ಇದೆ ಅದನ್ನೆಲ್ಲ ಇಲ್ಲಿ ಮಾರಿ ಅದಕ್ಕೆ ಒಂದು 5% to 10% ಒಂದು ಎವರೇಜ್ ಕಮಿಷನ್ ಇಟ್ಕೊಂಡು ಇಲ್ಲಿ ಮಾರಿ ಹಣ ಕೊಡ್ತಾರೆ. ಈ ಏರಿಯಾದಲ್ಲಿ ಜಾಸ್ತಿ 50 to 60%, 70% ಆಗಿದೆ. ಅಂದ್ರೆ ಅವರು ಮೊದಲಿಂದಲೂ ಇದ್ದಾರೆ. ಈಗೆಲ್ಲ ಒಂದು 20 ವರ್ಷದಿಂದ ಮೊದಲೇ ಈ ಕೆಲಸ ನಡೀತಾ ಇದೆ. ಗೊತ್ತಿದ್ದಲ್ಲ ಏನಂತ. ಅದು ಅಲ್ಲಿರುವ ಫಾರ್ಮರ್ಗೆ, ಇಂಡಿಯಾದಲ್ಲಿರುವ ಫಾರ್ಮರ್ಗೆ ಚೆನ್ನಾಗಿ ಗೊತ್ತು ಇಲ್ಲಿದ್ದು ರೇಟ್ ಎಷ್ಟು ಅಂತ. ಅದು ಓಪನ್ ಏನು ಅದಲ್ಲಿದ್ದಿಲ್ಲ, ಏನು ಸೀಕ್ರೆಟ್ ಏನಿರಲ್ಲ. ಎಕ್ಸಾಕ್ಟ್ಲಿ ಅವ್ರಿಗೆ ಗೊತ್ತು. ಅವ್ರು ಹೇಳ್ತಾರೆ ಇವತ್ತು ಈ ರೇಟಲ್ಲಿ ಮಾರಾಟ ಆಗ್ತಾ ಇದೆ ಮಿಸ್ಟರ್ ತೇಜಸ್, ನೀವು ರೆಡಿ ಇದ್ದೀರ ಅದು ಕೊಡಕ್ಕೆ ಅಂತ. ನೀವು ಅಲ್ಲಿಂದ ಫೋನ್ ಮಾಡ್ತೀರಾ, ಕೊಟ್ಬಿಡಪ್ಪ, ನಾಳೆ ಇರೋದು ಬೇಡ, ಜಾಸ್ತಿ ಆಗುತ್ತೆ ರೇಟು, ಇಲ್ಲಾಂದ್ರೆ ಕಡಿಮೆ ಆಗುತ್ತೆ. ಒಂದೊಂದ್ಸಲ ನೀವು ಹೇಳ್ತೀರಿ ಇವತ್ತಿರ್ಲಿ, ನಾಳೆ ನೋಡ್ಕೊಳ್ಳೋಣ ಅಂತ. ಅಂದ್ರೆ ನೀವು ಸೇಲ್ ಮಾಡೋದು ನೀವೇ ಅಲ್ಲಿ ಕೊಟ್ಕೊಂಡು, ಇಲ್ಲಿ ಎಲ್ಲ ಅದರದ್ದು ಡೀಲ್ ಮಾಡ್ಕೊಳ್ಳೋದು ಇಲ್ಲಿ ಅವರ ಏಜೆಂಟ್ಸ್, ಇಂಪೋರ್ಟ್ ಎಕ್ಸ್ಪೋರ್ಟ್. ಅಂದ್ರೆ ಸೇಲ್ ಆದ್ಮೇಲೆ ಅವ್ರು ನಮಗೆ ಪೇಮೆಂಟ್ ಕಳಿಸ್ತಾರೆ ಅಂತವ್ರು ಜಾಸ್ತಿ ಆಗಿರೋದು ಇಲ್ಲಿ. ಜಾಸ್ತಿಯಾಗಿ ಆ ರೀತಿ ಒಂದು ಏಜೆನ್ಸಿ ತರ ಇಟ್ಕೊಂಡು ಅದು ಫಿಕ್ಸ್ ಇರುತ್ತೆ. ಅದು ಎಷ್ಟರಲ್ಲಿ ಮಾರಲಿ, ಎಷ್ಟೇ ಲಾಭ ನಿಮ್ಗೆ ಸಿಗ್ಲಿ, ಇಲ್ಲಿ ಅವರಿಗೆ ಸಿಗುವುದು 5% to 10% ಅವರೇಜ್ ಇರುತ್ತೆ. 10% ಮತ್ತೆ ಎಲ್ಲ ಖರ್ಚು ಹೋಗಿ ಅದು ಏನಾದ್ರೂ ತರ್ಕೊಂಡು ತಂದು ಇಲ್ಲಿ ಅನ್ಲೋಡ್ ಮಾಡಿ ಅದನ್ನ ಸೇಲ್ ಮಾಡಿ ಅಲ್ಲಿ ಇರುವ ಹುಡ್ಗಂಡು ಸೇಲ್ ಅಲ್ಲಿ ಸೇರಿಸಿ ಎಷ್ಟೆಲ್ಲ ಆಗುತ್ತೆ ಅದರಿಂದ 5% ಕೊಟ್ಬಿಡ್ತಾರೆ. ಅವ್ರಿಗೆ ಲಾಸ್ ಇಲ್ಲ ಇಲ್ಲಿ ಇರಿಯವ್ರಿಗೆ ಅದೊಂದು ಲಾಸ್ ಇಲ್ಲ. ಅಂದ್ರೆ ಅದೊಂದು ರೊಟೀನ್ ಬಿಸ್ನೆಸ್ ಇಲ್ಲಿ. ಅದು ಎಲ್ಲ ಇಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟರ್ ಯಾವ್ರಲ್ಲಿ ಇದ್ದಾರೆ ಎಲ್ಲರ ಹತ್ರದೊಂದು ಅದೊಂದು ಫಿಕ್ಸ್ ಇರುತ್ತೆ. ಮತ್ತೆ ಇದೆಲ್ಲ ಅಡಿಷನಲ್ ಒಂದೊಂದು ಸ್ಪೆಷಲ್ ಆರ್ಡರ್ ಬರುತ್ತೆ. ನೀವು ಹೇಳಿದಂಗೆ ನಾವು ಕಾರ್ಡಮಮ್ ಅಲ್ಲ, ಅದಕ್ಕೆಲ್ಲ ಏನಂದ್ರೆ ರಿಕ್ವೈರ್ಮೆಂಟ್ ಬರುತ್ತೆ ಇಲ್ಲಿಂದ ಹೊರ ರೀ ಎಕ್ಸ್ಪೋರ್ಟಿಗೆ. ಆವಾಗ ಅಕಾರ್ಡಿಂಗ್ ಟು ರಿಕ್ವೈರ್ಮೆಂಟ್ ಆರ್ಡರ್ ಮಾಡ್ಕೊಡ್ತೀವಿ. ಸೊ ಈಗ ನಿಮಗೆ ಸಪ್ಲೈ ಯಾರಾದ್ರೂ ಮಾಡ್ಬೇಕಂತಂದ್ರೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನೇನು ಇರ್ತವೆ? ಅಂದ್ರೆ ನಿಮ್ದೇನು ಯಾವ ಥರ ನೀವು ಡೀಲ್ ಮಾಡ್ಬೇಕಂತ ಅಂದ್ರೆ ಅಲ್ಲಿ ಸಪ್ಲೈಯರ್ಸ್ ನೋಡಿ, ಸಬ್ಸಿಡಿ ಎಲ್ಲಕ್ಕಿಂತ ಜಾಸ್ತಿಯಾಗಿ ಕ್ವಾಲಿಟಿ ಮೊದಲು ನೋಡೋಣ. ಅಂದ್ರೆ ನಾವು ಹೆಸರು ಹಾಳು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಗೆ ಗೊತ್ತು, ನಾವು ಹೇಳಿದಾಗೆ ಹೆಸರು ನಿಮ್ಮ ಪೇಸ್ಟೋ ವರ್ಕಿಂಗ್ನಿಂದ ನಾವು ಮಾತಾಡ್ತಿದ್ದೀವಿ. ನಾವು ಮಾತಾಡ್ತಿರೋದು ಒಂದೇ ವಿಷಯದಲ್ಲಿ, ಕ್ವಾಲಿಟಿ ಒಳ್ಳೆ ಇಲ್ಲಿ ಯಾವುದನ್ನು ತೋರಿಸ್ತೇವೆ ಅದನ್ನು ಕೊಡೋಣ ಅಷ್ಟೇ, ಆಯ್ತಾ? ಈಗ ನಾವು ಎಷ್ಟು ವರ್ಷ ಇತ್ತು ಇಲ್ಲಿ, 15 ವರ್ಷದಿಂದ ಈ ಆಫೀಸ್ ಹಾಕೊಂಡಿದೆ, ಅದೊಂದು ಹೆಸರಿದೆ. ಫಸ್ಟ್ ಅದ್ರ ಮೇಲೆ ಎಲ್ಲಾ ಬರುತ್ತೆ. ಏನ್ ಹೇಳ್ತೀರಾ? ಆಮೇಲೆ ಆ ಕ್ವಾಲಿಟಿ ಒಂದೊಂದ್ಸಲ ಲಾಸ್ ಆದ್ರೂ ಬಿಸ್ನೆಸ್ ಅಂತಂದ್ರೆ ರಿಲೇಷನ್ ಮೇಲೆ ಇರೋದು. ರಿಲೇಷನ್ ಇಲ್ಲಿ ಸುಮ್ಮನೆ ನೀವು 20 ವರ್ಷದಿಂದ ಇದ್ದೀರಾ ಅಂತಂದ್ಮೇಲೆ ಬಿಕಾಸ್ ಆಫ್ ದ್ಯಾಟ್ ಇಟ್ ಸೆಲ್ಫ್ ನೀವು ಇದ್ದೀರಾ. ಹೌದು. ಯಾಕಂದ್ರೆ ನೀವು ಚೀಟಿಂಗ್ ಆಮೇಲೆ ಆ ತರ ಮಾಡೋದಿತ್ತಂದ್ರೆ ಯಾರು ಸಸ್ಟೈನ್ ಆಗಂಗಿಲ್ಲ ಲಾಂಗ್ ಟರ್ಮ್. ಸೆಕೆಂಡ್ ಏನಂದ್ರೆ ನಾವು ಜಾಸ್ತಿಯಾಗಿ ನೋಡ್ತಾ ಇರೋದು ಏಜೆನ್ಸಿ ಕೊಡುವವರು ಯಾರು. ಅಲ್ಲಿಗ ನೀವು ಅಲ್ಲಿ ಹ್ಯಾಂಡಲ್ ಮಾಡಿದ್ರೆ ಒಳ್ಳೆಯವ್ರು ನಿಮಗೂ ಗೊತ್ತಂದ್ರೆ ನಮ್ಗಿಂತ ಜಾಸ್ತಿ ನಿಮಗೂ ಗೊತ್ತಲ್ಲ. ಓಕೆ, ಒಳ್ಳೆಯವ್ರದ್ದು ಯಾರಾದ್ರೂ ಪರಿಚಯ ಮಾಡಿಕೊಟ್ರೆ ಇಲ್ಲಿ ಬರಲಿ, ದುಬೈ ಬರಲಿ, ಎಲ್ಲ ವ್ಯವಸ್ಥೆ ಇರುತ್ತೆ. ಬಂದು ಮೀಟ್ ಆಗಿ ನಮ್ಮ ಆಫೀಸ್ ಇದೆ, ಕೂತ್ಕೊಂಡು ನೋಡ್ಲಿ ನಮ್ಮ ಗ್ರೌಂಡ್ ಲೆವೆಲ್ ಇಲ್ಲಿರುವ ಮಾರ್ಕೆಟನ್ನು ನೋಡ್ಲಿ, ಜೊತೆಯಲ್ಲಿ ಬರೋಕ್ಕೆ ಜನರು ಇದ್ದಾರೆ, ಕಲಿಸ್ತೀವಿ ನಾವು. ಓಕೆ, ಆಮೇಲೆ ಅವ್ರು ಡಿಸೈಡ್ ಮಾಡಲಿ ನಮ್ಮ ಜೊತೆ ಅವ್ರು ಮಾಡಬೇಕಾ ಇಲ್ಲ. ಅಲ್ಲ ಅಂದ್ರೆ ಬೇರೆ ಜನರನ್ನು ತೋರಿಸ್ಕೊಡ್ತೀವಿ ನಾವು, ಇವರನ್ನು ಮಾಡ್ಬೋದು ಅಷ್ಟೇ. ಕೆಲಸ ಆಗ್ಬೇಕು. ಇಷ್ಟೇ ಹೇಳೋದು ಅಂದ್ರೆ ಈ ಏರಿಯಾದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಒಂದು ಹಬ್ ಅಲ್ಲಿ ನಮ್ಮ ಆಫೀಸ್ ಇದೆ, ನೀವು ಬರ್ಬೋದು.
ಇಲ್ಲಿ ಬಂದೆಲ್ಲ ವೀವ್ ಮಾಡ್ಬೋದು, ಇಲ್ಲಿ ಮಾರ್ಕೆಟ್ ನೋಡ್ಬೋದು. ಯಾವಾಗಲ ಬರ್ತಾ ಇರ್ತಾರೆ, ಯಾರೆಲ್ಲ ಬರ್ತಾರೆ ಬನ್ನಿ, ಈ ಆಫೀಸ್ ನಿಮಗೆ ಓಪನ್ ಅಷ್ಟೇ. ಅದಕ್ಕೆ ಏನೆಲ್ಲ ಡಿಸ್ಕಸ್ ದುಬೈ ಮಾರ್ಕೆಟ್ ಅಂತಾನೆ ಅಲ್ಲ, ದುಬೈಯಿಂದ ನಾವು ಈಚೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ, ರೀಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಕತಾರ್ ಆಗಲಿ, ಲಿಬಿಯಾ, ಸೌದಿ ಆಗಲಿ, ತುರ್ಕಿ, ಲಿಬಿಯಾ, ಎಲ್ಲ ಕಡೆ ನಮ್ದು ಸಪ್ಲೈ ಹೋಗ್ತಾ ಇದೆ. ಯಮನ್, ಪಾಕಿಸ್ತಾನ, ಬಾಂಗ್ಲಾದೇಶ್ಗೆ ಎಲ್ಲ ಕಡೆ ವರ್ಲ್ಡ್ ವೈಡ್ ಅಲ್ಲಿ ಇದು ಒಂದೇ ಕಂಟ್ರಿ ಆ ಥರ ಇದೆ ರೀಎಕ್ಸ್ಪೋರ್ಟ್ ಮಾಡೋದು ಪರ್ಮಿಷನ್ ಕೊಟ್ಟಿರೋದು. ಇವಾಗ ನಿಮಗೆ ಅಮೇರಿಕಾದಿಂದನೂ ಪ್ರಾಡಕ್ಟ್ ಬರುತ್ತೆ, ಕೆನಡಾಯಿಂದನೂ ಪ್ರಾಡಕ್ಟ್ ಬರುತ್ತೆ, ನ್ಯೂಜಿಲೆಂಡಿಂದನೂ ಪ್ರಾಡಕ್ಟ್ ಬರುತ್ತೆ, ಸೌತ್ ಆಫ್ರಿಕಾಯಿಂದನೂ ಬರುತ್ತೆ, ಸುಡಾನಿಂದನೂ ಬರುತ್ತೆ, ಎಲ್ಲ ಕಡೆಯಿಂದನೂ ಪ್ರಾಡಕ್ಟ್ಸ್ಗಳು ಬರುತ್ತೆ. ಇಲ್ಲಿ ಬಂದು ತಿರ್ಗಾ ಇಲ್ಲಿಂದ ರೀಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ಆ ರೀಎಕ್ಸ್ಪೋರ್ಟಲ್ಲೂ ನಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ನಿಮ್ಮ ಶಿಪ್ಮೆಂಟ್ಗಳದ್ದು ಏನೇ ಆಗಲಿ ನಮ್ಮ ಹತ್ರ 3-4 ಲೈಸೆನ್ಸ್ಗಳು ಕೂಡ ಇದೆ. ಇಲ್ಲಿ ನಾವು ಟ್ರೇಡಿಂಗ್ಗೆ ಅಂತ ಅಲ್ಲ, ಇದ್ರ ಪ್ರಕಾರ ನಾವು ಸ್ಟಾಲ್ವರ್ಡ್ ಅಂಡ್ ಶಿಪ್ಪಿಂಗ್ ಅಂತಲೂ ಕಂಪನಿ ಓಪನ್ ಮಾಡಿದ್ದೀವಿ. ಇದರಲ್ಲಿ ಏನಿದೆ ಅಂದರೆ ನಿಮಗೆ ಕಾರ್ಗೋ ಕ್ಲಿಯರೆನ್ಸ್ ಆಗಲಿ, ಕಸ್ಟಮ್ ಕ್ಲಿಯರೆನ್ಸಲ್ಲಾಗಲಿ, ರೋಡ್ ಟ್ರಾನ್ಸ್ಪೋರ್ಟ್ ಆಗಲಿ, ಏರ್ ಟ್ರಾನ್ಸ್ಪೋರ್ಟ್ ಆಗಲಿ ಎಲ್ಲ ಥರದ ಫೆಸಿಲಿಟೀಸ್ ನಾವು ಕೊಡೋದಕ್ಕೂ ಕೂಡ ನಾವು ರೆಡಿ ಇದ್ದೀವಿ. ಅದರದ್ದು ಆಫೀಸ್ ನಮ್ದು DIC ಅಲ್ಲಿ ದುಬೈ ಆಫೀಸ್ ಅಂದ್ರೆ ಜಾಸ್ತಿಯಾಗಿ ಇಲ್ಲಿ ಇರ್ತಾರೆ ಇವ್ರು. ಬೆಳಿಗ್ಗೆ ಬಂದಿಲ್ಲ ಈ ಅರಬಿ ಹುಡುಗನ ಇಟ್ಕೊಂಡಿದ್ದೀನಿ ಆ ಕೆಲಸ. ಅಂದ್ರೆ ಯಾಕಂದ್ರೆ ಅಲ್ಲಿ ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಕ್ಲಿಯರ್ ಆಗಿ ಬರಲಿ. ಯಾಕಂದ್ರೆ ಇಲ್ಲಿ ಕಸ್ಟಮ್ ಕ್ಲಿಯರ್ಸ್ ತುಂಬಾ ಡಿಪೆಂಡ್ಸ್. ಯಾಕಂದ್ರೆ ಒಂದು ಡಾಕ್ಯುಮೆಂಟ್ಸ್ ಕೂಡ ಕರೆಕ್ಟ್ ಆಗಿರಲಿಲ್ಲ ಅಂದ್ರೆ ಕ್ಲಿಯರ್ ಆಗಲ್ಲ. ಅದಕ್ಕೋಸ್ಕರ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿ ನೋಡಿ ನಾವೆಲ್ಲ ಥರದ್ದು ನಮ್ಮ ಹತ್ರ ಆಲ್ರೆಡಿ ಲೈಸೆನ್ಸ್ ತಗೊಂಡಿರೋರು. ನಾವೇನು ಏಜೆಂಟ್ ಮಾಡಲ್ಲ, ಡೈರೆಕ್ಟ್ DC ಇಂದ ದುಬೈ ಕಸ್ಟಮ್ ಸರ್ವಿಸಿಂದನೇ ನಮ್ಮದು ಕಸ್ಟಮ್ ಕೋಡ್ ಕೂಡ ಬಂದಿದೆ ನಮ್ಮ ಹತ್ರ. ಮತ್ತು ನಾವು ಒಂದು ಲೀಗಲಿ ವರ್ಲ್ಡ್ ವೈಡ್ ಎಲ್ಲಿಂದ ನಾವು ಶಿಪ್ಮೆಂಟ್ ತೆಗಿಬೋದು ಮತ್ತು ಶಿಪ್ಮೆಂಟ್ನ ನಾವು ಕಳಿಸ್ಕೊಡ ಕೊಡ್ಬೋದು. ಅದರಿಂದ ನಿಮ್ಗೆ ಏನಾದರೂ ಶಿಪ್ಮೆಂಟ್ ಕಡೆಯಿಂದ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅದನ್ನು ಕೂಡ ನಮ್ಗೆ ಹೇಳ್ಬೋದು. ನಾವು 20 ಫೀಟ್ ಕಂಟೈನರ್ಸ್ ಆಗಲಿ, 40 ಫೀಟ್ದಾಗಲಿ, ವಿತ್ ರೆಫ್ರಿಜಿರೇಟರ್ಸ್ದಾಗಲಿ ಅಥವಾ ವಿತೌಟ್ ರೆಫ್ರಿಜಿರೇಟರ್ಸ್ದಾಗಲಿ ಯಾವ ಥರ ಬೇಕು ಅವ್ರಿಗೆ ವಿಸಲ್ಸ್ ನಾವು ಬೇಕಾದ್ರೆ ಅರೇಂಜ್ ಮಾಡಿ ಕೂಡ ಅದನ್ನು ಕೂಡ ಕೊಡ್ಬೋದು. ಏನಿಲ್ಲ ಅಂದ್ರೆ ಮೊದಲಾಗಿ ನಿಮ್ದು ತುಂಬಾ ಇದು ನೋಡ್ತಾ ಇದ್ದೀನಿ, ನಾನು ನಿಮ್ಮ ತುಂಬಾ ತಿಂಗಳಿಂದ ಮಾತಾಡ್ತೀನಿ, ತುಂಬಾ ಒಳ್ಳೆಯದು ವಿಷಯ ಮಾತಾಡ್ತೀನಿ. ಅದರಲ್ಲಿ ಒಂದು ಇಷ್ಟ ಆಗಿದೆ. ನೀವು ಇದೇ ರೀತಿ ಜನಕ್ಕೆ ಸೇವೆ ಮಾಡ್ತಾ ಇರಿ ಅಷ್ಟೇ. ಅಂಥದ್ದು ಮಾಡೋದ್ರಲ್ಲಿ ಅದೊಂದು ದೊಡ್ಡ ಇದು, ಅದೇ ದೊಡ್ಡ ಆದಾಯ ಅಂತ ಹೇಳ್ಬೋದು. ಅಂದ್ರೆ ನೀವೇನು ಏನೆಲ್ಲ ಹೇಳ್ಕೊಂಡು ಒಟ್ಟಾರೆ ಮಾತಾಡಲ್ಲ, ಒಳ್ಳೆ ಒಂದು ಅದರ ವಿಷಯದಲ್ಲಿ ರಿಯಲಿ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ತುಂಬ ವರ್ಷದಿಂದ ನಾನು ತುಂಬ ತಿಂಗಳು ನೋಡ್ತಾ ಇದ್ದೀನಿ, ನಿಮ್ಗೆ ಕಾಯ್ತಾ ಇದ್ದೆ. ನಾನು ಊರಿಗೂ ಹೋಗೋಣ ನಿಮ್ಮಕ್ಕೋಸ್ಕರ ಅಂದ್ರೆ ಈ ವಾರ ಮಾಡಿದ್ದು. ಅಣ್ಣ 19ಕ್ಕೆ ಬರ್ತೀರಂದ್ರೆ ಅದಕ್ಕೆ ಡಿಲೇ ಮಾಡಿ. ಸೊ ನೋಡ್ರಪ್ಪ, ಎಲ್ಲರೂ ನಿಮ್ ಸಲುವಾಗಿ ನಿಮಗೆ ಮೀಟ್ ಆಗ್ಬೇಕಂತ ಹೇಳಿ ಅವ್ರು ವೇಟ್ ಮಾಡ್ಯಾರ. ಬನ್ನಿ ದುಬೈಗೆ. ಅವರು ಬೇರೆ ಟ್ರಾವೆಲ್ ಮಾಡ್ತಾ ಇದ್ರು, ಅದು ನಾ ಬರಾಕತ್ತೀನಿ ಅಂತ ಹೇಳಿ ಅವ್ರು ವೇಟ್ ಮಾಡ್ಯಾರ. ಸೊ ಥ್ಯಾಂಕ್ ಯು ಫಾರ್ ದಮ್ ಇದು ಮೀಟಿಂಗ್ ಮಾಡಲಿಕ್ಕೆ. ಆಮೇಲೆ ಯಾರಿಗಾದ್ರೂ ಏನಾದರೂ ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಶನ್ ಬೇಕಿತ್ತು, ಆಮೇಲೆ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕಂತಿದ್ರೆ ಅಂದ್ರೆ ನೀವೇ ಅವ್ರಿಗೆ ಇಲ್ಲಿ ಬರ್ಬೇಕಂದ್ರೆ ಇಲ್ಲಿ ಬರ್ಲಿ, ಇಲ್ಲಾಂದ್ರೆ ನಾವು ಬೆಂಗಳೂರು ಅವ್ರದ್ದೊಬ್ಬರು ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದ್ರೆ ನೀವೇ ಸಾಕು. ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ನಿಮ್ಮ ಟೀಮ್ ಮಾಡ್ಕೊಂಡು ಟೈ ಅಪ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡೋಣ. ಸೊ ನೋಡ್ರಿ, ದುಬೈ ಒಳಗಂತೂ ನಮ್ಮ ಅಬ್ದುಲ್ ರಜಾಕ್ ಸಾಹೇಬ್ರು ಕುಂತಾರ. ಸೊ ಅವ್ರ ಕಡೆಯಿಂದ ಏನು ಹೆಲ್ಪ್ ಆಗ್ತೈತೆ ಅವ್ರು ನಿಮಗೆ ಮಾಡಕ್ಕೆ ರೆಡಿ ಅದಾರ. ಆದ್ರೆ ನಿಮ್ದೊಂದು ಏನು ಜವಾಬ್ದಾರಿ, ನಿಮ್ದೊಂದು ಏನು ರೆಸ್ಪಾನ್ಸಿಬಿಲಿಟಿ ಅಂತಂದ್ರೆ ಚಲೋ ಮಟೀರಿಯಲ್ ನೀವು ಕೊಡಬೇಕಾಗುತ್ತೆ, ಆಮೇಲೆ ಟೈಮ್ಲಿ ಡೆಲಿವರಿ ಮಾಡಬೇಕಾಗ್ತೈತಿ, ಆಮೇಲೆ ಪ್ರೈಸ್ ನೀವು ಎಕ್ದಮ್ ಕಾಂಪಿಟೇಟಿವ್ ಪ್ರೈಸಸ್ ನೀವು ಅವರಿಗೆ ಕೊಡಬೇಕಾಗ್ತೈತಿ. ಅಂದ್ರೆ ಅವ್ರು ನಿಮ್ಮ ಜೋಡಿ ಡೀಲ್ ಮಾಡ್ಬೋದು, ಅಂದ್ರೆ ಅವ್ರ ಮಟೀರಿಯಲ್ ನಿಮ್ದು ಇಲ್ಲಿ ಮಾರ್ಬೋದು. ಓಕೆ, ಅವ್ರೇನು ಅವ್ರದ್ದು ಮಾರ್ಜಿನ್ ಹೈ ಇಟ್ಕೋತಾರಂತಿಲ್ಲ, ಅವ್ರದ್ದೆಲ್ಲ ಫಿಕ್ಸ್ಡ್ ಇರ್ತೈತಿ. ಎಲ್ಲ ಓಪನ್ ಮಾರ್ಕೆಟ್ ಐತಿ, ಟ್ರಾನ್ಸ್ಪರೆಂಟ್ ಐತಿ, ಯಾರಿಗೂ ಏನು ಮುಚ್ಚು ಮರಿ ಏನೂ ಇರೋಂಗಿಲ್ಲ. ಸೊ ಓಪನ್ ಆಗಿ, ಕ್ಲಿಯರ್ ಆಗಿ, ಟ್ರಾನ್ಸ್ಪರೆಂಟ್ ಆಗಿ ಬಿಸ್ನೆಸ್ ಮಾಡೋರಿದ್ರಿ, ಇಂಟ್ರೆಸ್ಟೆಡ್ ಇದ್ರಿ ಅಂತಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿರಿ. ಸದ್ಯಕ್ಕಂತೂ ನಾನು ಕಾಂಟ್ಯಾಕ್ಟ್ ಮಾಡಿರಿ, ನಾನು ಅವ್ರಿಗೆ ನಿಮ್ಗೆ ಲೈನ್ ಅಪ್ ಮಾಡ್ಕೊಡ್ತೀನಿ. ಯಾರು ಸೀರಿಯಸ್ಲಿ ಇಂಟ್ರೆಸ್ಟೆಡ್ ಇದ್ರಿ ಅವ್ರು ಅಷ್ಟೇ ಟೈಮ್ ಇದು ಮಾಡಿರಿ. ಇಲ್ಲ ಅಂತಂದ್ರೆ ಸುಮ್ಮನೆ ಕಾಲ್ ಮಾಡಿ ಕ್ವಶನ್ಸ್ ಕೇಳೋದು, ಟೈಮ್ ಪಾಸ್ ಮಾಡೋದು ಬೇಡ. ಯಾಕಂದ್ರೆ ಅವ್ರಿಗೂ 108 ಕೆಲಸ ಇರ್ತವೆ, ಎಲ್ಲರಿಗೂ ಇರ್ತವೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಗೆ ಭೇಟಿಯಾಗಿ ಭಾಳ ಚಲೋ ಅನಿಸ್ತು. ನಮ್ಮ ಕರ್ನಾಟಕ ಮಂದಿ ಇಲ್ಲಿ ದುಬೈನಾಗ ರಾಜ್ ಮಾಡಕತ್ತಾರ. ಯಾವಾಗ್ಲೂ ಬರ್ಬೋದು. ಅದು ಮೈನ್ ಹಬ್ ಅಲ್ಲಿ ಇದೆ, ಬನ್ನಿ. 4ನೇ ಬಿಲ್ಡಿಂಗ್ ಅಲ್ಲಿ ಇದೆ, ಬರ್ಬೋದು. ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಸ್, ವೆಲ್ಕಮ್. ಥ್ಯಾಂಕ್ ಯು.